ಭೋಜ ಸಿಂಹಾಸನವನ್ನು ಹತ್ತಲಿಕ್ಕೆ ಬರ್ತಾನೆ. ಮತ್ತಿನ್ನೊಂದು ಸಲ ನಿಲ್ಲು. ಯಾಕೆ? ವಿಕ್ರಮಾದಿತ್ಯನ ಗುಣಗಳು ನಿನ್ನಲ್ಲಿದ್ದರೆ ಮಾತ್ರ ಹತ್ತಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾದರೆ ಆ ವಿಕ್ರಮಾದಿತ್ಯ ಯಾವ ರೀತಿ ಇದ್ದ? ಇನ್ನೊಂದು ಕತೆ ಹೇಳು. ಆಗ ಒಂದು ಗೊಂಬೆ ಹೇಳತ್ತೆ, ವಿಕ್ರಮಾದಿತ್ಯ 6 ತಿಂಗಳು ವೇಷ ಮರೆಸ್ಕೊಂಡು ಬೇರೆ ಕಡೆಗೆ ಹೋಗ್ತಾ ಇದ್ದ. ಅವನಿಗೆ ಎಲ್ಲಿ ಯಾವುದು ತುಂಬ ಇಷ್ಟ ಆಗತ್ತೋ, ಎಲ್ಲಿ ಜಾದೂಗಾರರು ಅಥವಾ ಮಾಟ ಮಂತ್ರ ಮಾಡ್ತಕ್ಕಂಥವ್ರು ಅಥವಾ ಎಲ್ಲಿ ಖುಷಿಯಾಗತ್ತೋ ಆ ಜಾಗದಲ್ಲಿ ಇದ್ಬಿಡ್ತಾ ಇದ್ದ. ಹೊಸ ಹೊಸ ಆ ಥರ ಯಕ್ಷಿಣಿ ಮಾಡ್ತಕ್ಕಂಥವ್ರನ್ನ ನೋಡಿ ಆನಂದ ಪಡ್ತಾ ಇದ್ದ. ಅದರ ಜೊತೆಯಲ್ಲಿ ಯಾರ್ಯಾರು ಏನು ಮಾಡ್ತಾ ಇದ್ದಾರೋ ಅಂತಂದು ತಿಳ್ಕೊಳ್ತಾ ಇದ್ದ. ಸೊ ಹಾಗೆ ಒಂದು ಸಲ ಅವನು ಯೋಗಿ ವೇಷದಿಂದ ಅವನೊಂದು ಸಲ ಹೋದಾಗ ಸಾಯಂಕಾಲ ಕಾಡಿನಲ್ಲಿ ಕತ್ಲೆ ಆಗಿಬಿಡತ್ತೆ. ಇನ್ನೇನು ಸಾಧ್ಯ ಆಗೋದಿಲ್ಲ ಇನ್ನೊಂದು ಊರನ್ನ ತಲುಪೋದಕ್ಕೆ. ಈಗ ನಾನು ಇದೇ ಒಂದು ಮರದ ಬುಡದಲ್ಲಿ ನಾನು ವಾಸ ಮಾಡಬೇಕಾಗತ್ತೆ, ರಾತ್ರಿ ಪೂರ್ತಿ ಕಳಿಬೇಕಾಗತ್ತೆ ಅಂಥೇಳಿ ಆ ಮರದ ಬುಡದಲ್ಲಿ ಕೂತಿರ್ತಾನೆ. ಆ ಮರದ ಮೇಲ್ಗಡೆನಲ್ಲಿ ಒಂದು ಪಕ್ಷಿ ಇರತ್ತೆ, ವಯಸ್ಸಾಗ್ಬಿಟ್ಟಿರತ್ತೆ, ಮುದೀ ಹದ್ದದು. ಅದರ ಹೆಸರು ಚಿರಂಜೀವಿ ಅಂಥೇಳಿ. ಆದರೆ ಮಕ್ಕಳು ಮೊಮ್ಮಕ್ಕಳು ಮಿತ್ರರು ಎಲ್ಲರೂ ಕೂಡ ಇನ್ನೂ ತರುಣರು. ಅವರೆಲ್ಲರೂ ಬೇರೆ ಬೇರೆ ಕಡೆ ಹಾರು ಹೋಗ್ತಾ ಇರ್ತಾರೆ. ವಯಸ್ಸಾಗಿರ್ತಕ್ಕಂಥ ಚಿರಂಜೀವಿ ಹಾರಲಿಕ್ಕೆ ಆಗಲ್ಲ. ಅದು ಬರೀ ಆ ಗೂಡಿನಲ್ಲೇ ಮರದ ಮೇಲೆ ಪೊಟ್ರೆನಲ್ಲೇ ಇರುತ್ತೆ. ಬೇರೆಯವರೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹೋಗಿ ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದು ಅಲ್ಲಿರ್ತಕ್ಕಂಥ ತಿನ್ಕೊಂಡು ಮಾಡಿಕೊಂಡು ಎಲ್ಲರೂ ಒಂದು ಚೂರು ಹಣ್ಣನ್ನು ಅಥವಾ ಏನೇನು ಬೇರೆಯನ್ನು ತಿನ್ನಬೇಕು ಅದನ್ನು ತೊಗೊಂಡು ಬಂದು ಚಿರಂಜೀವಿ ಕೊಡ್ತಾ ಇರ್ತಾರೆ. ಚಿರಂಜೀವಿ ಕೂಡ ಅದನ್ನು ತಿಂತ, ಆಯಿತು ನೀವೆಲ್ಲ ಯಾವ್ಯಾವ ಕಡೆಗೆ ಹೋಗಿದ್ರಿ, ಯಾವ್ಯಾವುದು ವಿಶೇಷವಾಗಿರುವಂಥದ್ದು ನೋಡಿದ್ರಿ, ಯಾವುದಾದ್ರು ಒಂದು ಕುತೂಹಲ ಇರತಕ್ಕಂಥದ್ದು. ಯಾಕೆಂದರೆ ಒಂದೇ ಕಡೆ ಕೂತಿದ್ದಾಗ ಬೇಜಾರು ಬೋರು ಆಗುತ್ತೆ, 10 ಕಡೆ ಸುತ್ತಾ ಇದ್ದರೆ ಜ್ಞಾನ ಜಾಸ್ತಿ ಆಗತ್ತೆ ತಾನೇ. ಹಾಗಾಗಿ ನೀವೆಲ್ಲ ಹೇಳಿದ್ರೆ ಒಂದು ಸ್ವಲ್ಪ ನನಗೂ ಮನಸ್ಸಿಗೆ ಸಂತೋಷ ಆಗತ್ತೆ. ಎಲ್ಲೆಲ್ಲಿ ಹೋಗಿದ್ರಿ? ಒಬ್ಬ ಹೇಳ್ತಾನೆ, ನನಗಂತೂ ಇವತ್ತು ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇದೆ ಅಂತಾನೆ. ಚಿರಂಜೀವಿ ಕೇಳತ್ತೆ, ಯಾಕೆ ಬೇಜಾರಾಗ್ತಾ ಇದೆ? ಬೇಜಾರಾಗ್ತಾ ಇದ್ದರೆ, ನೋವಾಗ್ತಾ ಇದ್ದರೆ, ಸಂಕಟ ಆಗ್ತಾ ಇದ್ದರೆ ಅದನ್ನು ಹಂಚ್ಕೊಳ್ಬೇಕು. ಹೇಳು. ಯಾವಾಗಲೂ ಅಷ್ಟೇ, ಆ ನೋವನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಜಾಸ್ತಿ ಆಗತ್ತೆ. ಇನ್ನೊಬ್ಬರ ಹತ್ರ ಹಂಚ್ಕೊಂಡ್ರೆ ನಿನಗೆ ವಾಸಿ ಆಗತ್ತೆ, ಸುಲಭ ಆಗತ್ತೆ, ನಿನ್ನ ಮನಸ್ಸು ಹಗುರವಾಗತ್ತೆ. ಹೇಳು. ನಾನು ಉತ್ತರ ದಿಕ್ಕಿಗೆ ಹೋಗಿದ್ದೆ. ಅಲ್ಲಿ ಒಂದು ಶೈವಲಘೋಷ ಅಂತ ಒಂದು ಪರ್ವತ, ಪಲಾಶ ಪತ್ತನ ಅಂತಿದೆ. ಆ ಪಟ್ಟಣದ ಜನರೆಲ್ಲ ಭೀತಿಗೆ ಒಳಗಾಗ್ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಮೇಲ್ಗಡೆ ಪರ್ವತದ ಮೇಲೆ ಒಬ್ಬ ರಾಕ್ಷಸ ಇದ್ದಾನೆ. ಯಾವಾಗ ಅಂದರೆ ಅವನು ಊರಿಗೆ ದಾಳಿ ಇಡ್ತಾನೆ. ಹೆಣ್ಮಕ್ಳು, ವಯಸ್ಸಾಗಿರ್ತಕ್ಕಂಥವ್ರು, ಚಿಕ್ಕ ಮಕ್ಕಳು ಯಾರನ್ನಾದರೂ ಹೊತ್ಕೊಂಡು ಹೋಗ್ಬಿಡ್ತಾನೆ. ಸರಿ, ಊರವರೆಲ್ಲ ನಿಶ್ಚಯ ಮಾಡಿದ್ದಾರೆ, ಇನ್ನು ಮುಂದೆ ಯಾರನ್ನಾಯ್ತು ಅವ್ರನ್ನ ಹೊತ್ಕೊಂಡು ಹೋಗೋದು ಬೇಡ, ನಾವೇ ಒಂದೊಂದು ಮನೆಯಿಂದ ಒಬ್ಬೊಬ್ಬರನ್ನ ಪ್ರತಿನಿತ್ಯ ಒಬ್ಬರನ್ನ ಕಳಿಸೋದು ಅಂಥೇಳಿ ನಿಶ್ಚಯ ಮಾಡಿಕೊಂಡು ಆ ರಾಕ್ಷಸನಿಗೆ ಹೇಳಿ ಬಂದುಬಿಡೋಣ ಅಂಥೇಳಿ ಹೋಗಿದ್ರು. ರಾಕ್ಷಸ ಆಗಲಿ ಅಂತಂದಿದ್ದ. ಏನು ಮಾಡೋದು? ನಾಳೆ ದಿವಸ ನನ್ನ ಹೋದ ಜನ್ಮದ ಮಿತ್ರ ಅವರ ಮನೆಯ ಸರದಿ ನಾನು ಹೋಗ್ತಾ 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 ಅಳ್ತಾ ಇರ್ತಕ್ಕಂಥದ್ದನ್ನು ನೋಡಿದೆ. ನನಗೆ ಆಶ್ಚರ್ಯ ಆಯಿತು, ಕೂತು ಕೇಳಿಸ್ಕೊಂಡೆ. ಅಬ್ಬಾ, ಹೋದ ಜನ್ಮದ ಮಿತ್ರನಿಗೆ ಕಷ್ಟ ನೋವು ಆದರೆ ನಿನಗೆ ಈಗಲೂ ನೋವಾಗ್ತಾ ಇದೆಯಲ್ಲ, ನಿಜಕ್ಕೂ ನೀನು ತುಂಬ ಒಳ್ಳೆಯ ಮಿತ್ರ ಕಣಯ್ಯ. ನಿಜಕ್ಕೂ ಈ ರೀತಿಯಾದಂಥ ಮನಸ್ಸಿರ್ತಕ್ಕಂಥವ್ರನ್ನೇ ಸುಹೃದಿ ಅಂತ ಕರೀತಾರೆ, ಸುಹೃದ್ ಅಂತ ಕರೀತಾರೆ. ಅಂಥದ್ರಲ್ಲಿ ಏನಾಯಿತು? ಯಾಕೆ ಅವ್ರನ್ನ ತುಂಬ ನೋವಾಗ್ತಾಯಿತ್ತು, ಬೇಜಾರಾಗ್ತಾಯಿತ್ತು, ಅಳ್ತಾ ಇದ್ದ? ಅವ್ರು ಏನು ಮಾತಾಡ್ಕೊಂಡ್ರು ಹೇಳು? ಮತ್ತೆ ಕೇಳುತ್ತೆ ಆ ಚಿರಂಜೀವಿ. ಹೌದು, ಆ ಒಂದು ನಿಯಮದ ಪ್ರಕಾರ ನಾಳೆ ದಿವಸ ಅವ್ರು ಹೋಗಬೇಕು. ಅವನು ಹೇಳ್ತಾ ಇದ್ದ ಆ ಬ್ರಾಹ್ಮಣ, ನಾನೇ ಏನಾದರೂ ಅಕಸ್ಮಾತು ಸ್ವತಃ ಹೋದೆ ಅಲ್ಲಿಗೆ ಅಂತಂದರೆ ನನ್ನ ಪತ್ನಿ ವಿಧವೆ ಆಗಿಬಿಡ್ತಾಳೆ. ವಿಧವೆಯ ಕಷ್ಟ ಅತ್ಯಂತ ನೋವಿನದು. ಹಾಗಾಗಿ ನಾನು ಹೋಗ್ಲಿಕ್ಕಾಗಲ್ಲ. ಮಗನನ್ನು ಕಳಿಸ್ಬೇಡ ಅಂತಂದರೆ ಸಂತತಿ ಛೇದ ಆಗಿಬಿಡತ್ತೆ, ನಮ್ಮ ವಂಶ ಮುಂದುವರಿಯಲ್ಲ. ಆದರೆ ನನ್ನ ಪತ್ನಿಯನ್ನು ಅಥವಾ ಮಗಳನ್ನು ಛೇ ಅವರು ಇನ್ನೊಬ್ಬರು ಮನೆಯಿಂದ ಬಂದಿರತಕ್ಕಂಥವ್ರು, ಅವ್ರನ್ನ ಎಲ್ಲಾದರೂ ರಾಕ್ಷಸರ ಬಾಯಿ ಕೊಡ್ತಕ್ಕಂಥದ್ದ, ಅದು ಆಗೋದಿಲ್ಲ. ಏನು ಮಾಡೋದೀಗ ಅಂತ ಯೋಚನೆ ಮಾಡ್ತಾ ಇದ್ದ. ಆ ರೀತಿ ಅಳ್ತಾ ಇರ್ತಕ್ಕಂಥ ನನ್ನ ಮಿತ್ರನ ನೋಡಿ ನನಗೆ ತುಂಬ ನೋವಾಗ್ತಾ ಇದೆ. ಇದೇ ನಾನು ನೋಡಿದ್ದು ಅಂತ ಹೇಳ್ತಾನೆ. ವಿಕ್ರಮಾದಿತ್ಯ ಆ ಎಲ್ಲವನ್ನ ಪಕ್ಷಿಗಳು ಮಾತಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ಕೇಳಿಸ್ಕೊಳ್ತಾ ಇರ್ತಾನೆ. ವಿಕ್ರಮಾದಿತ್ಯನಿಗೆ ಆ ಪಕ್ಷಿಗಳ ಮಾತು ಚಿಲಿಪಿಲಿ ಆಗ್ತಕ್ಕಂಥದ್ದು ಆ ಒಂದು ವಿದ್ಯೆ ಗೊತ್ತಿರತ್ತೆ. ತಕ್ಷಣ ಗೊತ್ತಾಗತ್ತೆ ವಿಕ್ರಮಾದಿತ್ಯನಿಗೆ ಆ ಪಕ್ಷಿ ಹೇಳಿರ್ತಕ್ಕಂಥ ಗುರುತು, ನಕ್ಷೆ ಗೊತ್ತಾಗತ್ತೆ. ಉತ್ತರ ದಿಕ್ಕಿನಲ್ಲಿ ಶೈವಲ ಘೋಷ ಅಂತಕ್ಕಂಥದ್ದು, ಪಲಾಶ ಪತ್ತನ ಅಂತಕ್ಕಂಥದ್ದು,
ರಾತ್ರಿ ಪೂರ್ತಿ ನಡೆದು 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 ಬೆಳಿಗ್ಗೆ ಹೋಗ್ತಾನೆ. ಆ ಪರ್ವತದಲ್ಲಿ ವಧಾಸ್ಥಾನ ಒಂದು ಕಲ್ಲು ಮಾಡಿರ್ತಾರೆ. ಬೆಳಿಗ್ಗೆ ಎದ್ದು ಕೂಡಲೇ ಅಲ್ಲಿಗೆ ಹೋಗಿ ಯಾರದು ಸರದಿ ಇದೆ ಅವ್ರು ಹೋಗಿ ಕೂತ್ಕೊಳ್ಬೇಕು. ಇವನು ಹೋಗ್ತಾ ಇರ್ಬೇಕಾದ್ರೆ ಬ್ರಾಹ್ಮಣ ಬರ್ತಾ ಇರ್ತಾನೆ. ಗೊತ್ತಾಗತ್ತೆ ತಕ್ಷಣ ಇವತ್ತು ಇವನೇ ರಾತ್ರಿ ಹೇಳಿರ್ತಕ್ಕಂಥ ಆ ಪಕ್ಷಿಯ ಮಿತ್ರ ಅಂಥೇಳಿ. ಒಂದು ಸ್ವಲ್ಪ ನಿಲ್ಲಿ ಸ್ವಾಮಿ ಅಂತಾನೆ. ಇಲ್ಲ, ಇವತ್ತು ನಂದು ಸರದಿ ಇದ್ದರೆ ನಾನು ಹೋಗಬೇಕೀಗ ಅಲ್ಲಿಗೆ. ಒಂದು ಸ್ವಲ್ಪ ನಿಮ್ಮ ಬದಲಿಗೆ ನಾನು ಹೋಗ್ತೀನಿ, ನೀವು ವಾಪಸ್ ಮನೆಗೆ ಹೋಗಿ. ಹೌದಾ, ಆಯಿತು, ಭಾಳ ಸಂತೋಷ ಅಂತ ಅಂದ್ಕೊಂಡು ಬ್ರಾಹ್ಮಣ ನಗ್ತಾ ನಗ್ತಾ ವಾಪಸ್ ಹೋಗ್ತಾನೆ. ಪಕ್ಕದಲ್ಲಿರ್ತಕ್ಕಂಥ ಸರೋವರದಲ್ಲಿ ಸ್ನಾನ ಮಾಡಿ ಆ ಬೆಟ್ಟ ಪರ್ವತದ ಮೇಲೆ ಹತ್ತಿ ವಧಾಸ್ಥಳಕ್ಕೆ ಹೋಗಿ ಆರಾಮಾಗಿ ಹಣೆಗೆ ತಿಲಕವನ್ನು ಇಟ್ಕೊಂಡು ಅಲ್ಲೇ ಆರಾಮಾಗಿ ಕೂತ್ಬಿಟ್ಟಿದ್ದಾನೆ. ರಾಕ್ಷಸ ಬರ್ತಾನೆ. ಬಂದು ನೋಡಿದ ಕೂಡಲೇ ಆಶ್ಚರ್ಯ ಆಗುತ್ತೆ ಅವನಿಗೆ. ಅರೆ, ಇದುವರೆಗೆ ತನ್ನ ಹೆಸರನ್ನ ಕೇಳೋದಲ್ಲ, ತಾನಿವ ಸಾಯಬೇಕು ಅನ್ನೋದನ್ನು ಕೇಳ್ಕೊಂಡೆ ಅರ್ಧ ದಿನ ಸತ್ತೋಗ್ಬಿಟ್ಟಿರ್ತಾ ಇದ್ರು. ನಾನು ಎತ್ಕೊಂಬಂದು ತಿನ್ನಬೇಕಾಗಿತ್ತು, ಅಥವಾ ವಧಾಸ್ಥಾನದಲ್ಲಿ ಅರ್ಧಂಬರ್ಧ ಜೀವ ಆಗಿರ್ತಾ ಇತ್ತು. ನಾನು ಹತ್ತಿರ ಬಂದು ನೋಡೋಕೆ ಹೋದ್ಕೊಳ್ಳೋರು ಸಾಯ್ತಾ ಇದ್ರು. ಇವನು ನೋಡಿದ್ರೆ ಮಂದಸ್ಮಿತನಾಗಿ ಹಣೆಗೆ ತಿಲಕವನ್ನು ಇಟ್ಕೊಂಡು ಬಂದಿದ್ದಾನಲ್ಲ, ಯಾರೋ ಮಹಾಪುರುಷ ಇರಬೇಕು. ಯಾರು ನೀನು, ಯಾಕೆಲ್ಲಿ ಕೂತಿದೀಯಾ ಅಂತ ಬಂದು ಕೂಡಲೇ ರಾಕ್ಷಸ ಕೇಳ್ತಾನೆ. ಅದನ್ನೆಲ್ಲ ಕಟ್ಕೊಂಡು ನಿನಗೇನಾಗಬೇಕಾಗಿದೆ? ಈ ಶರೀರನಿಗಾಗಲೇ ನಾನು ಬೇರೆಯವ್ರಿಗೆ ಕೊಟ್ಟಾಗಿದೆ. ಹಾಗಾಗಿ ಈ ಶರೀರ ಇವಾಗ ನೀನು ತಿನ್ನು, ಪರವಾಗಿಲ್ಲ. ಹಾಗಾದರೆ ನೀನು ಪ್ರತಿನಿತ್ಯ ಬರ್ತಕ್ಕಂಥವನಲ್ಲ, ಯಾಕೆ ಈ ರೀತಿ ಮಾಡಿದ್ಯಾ? ಅವನು ಹೇಳ್ತಾನೆ, ಇನ್ನೊಬ್ಬರ ಕಷ್ಟ ಕಣ್ಣೀರನ್ನು ಒರೆಸೋಂಥದ್ದಲ್ಲಿ ತಾನೇ ಆನಂದ ಇರುವಂಥದ್ದು. ಹಾಗಾಗಿ ನಾನು ಆನಂದವಾಗಿ ಇನ್ನೊಬ್ಬರ ಕಣ್ಣೀರನ್ನ, ಅವರಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥ, ಅವ್ರಿಗೆ ಸಮಾಧಾನ ಮಾಡ್ತಕ್ಕಂಥ ಸಂಗತಿ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ತಿನ್ಬಹುದು. ರಾಕ್ಷಸನ ಮನಸ್ಸು ಪರಿವರ್ತನೆ ಆಗಿಬಿಡುತ್ತೆ. ಹೇ ಮಹಾಪುರುಷ, ನೀನು ತುಂಬ ಶ್ರೇಷ್ಠ, ತುಂಬ ಒಳ್ಳೆಯವನು, ನಾನು ನಿನ್ನ ತಿನ್ನೋದಿಲ್ಲ. ಇನ್ನೊಂದು ಸ್ವಲ್ಪ ಏನಾದರೂ ನನಗೆ 4 ಉಪದೇಶಗಳನ್ನು, ಹಿತನುಡಿಗಳನ್ನು ಹೇಳು ಅಂಥೇಳಿ ಮತ್ತೆ ರಾಕ್ಷಸ ಕೇಳ್ತಾನೆ. ನೋಡಪ್ಪ, ಪ್ರತಿಯೊಂದು ಜೀವಿಗೂ ಕೂಡ ಬದುಕಬೇಕು ಅಂತಿರತ್ತೆ. ಅವನನ್ನೇ ಆಶ್ರಯ ಮಾಡ್ಕೊಂಡಿರುವಂಥವ್ರು, ಅವನನ್ನೇ ನೆಚ್ಕೊಂಡಿರುವಂಥವ್ರು ಯಾರನ್ನ ಅವ್ರು ಇಲ್ಲ ಅಂತ ಆಗ್ಬಿಟ್ರೆ ಅವರು ತುಂಬ ನೋವಿಗೆ, ದುಃಖಕ್ಕೆ ಒಳಗಾಗ್ತಾರೆ. ಹಾಗಾಗಿ ನಿನ್ನ ನಿಜಕ್ಕೂ ಕೂಡ ಆಹಾರ ಬೇಕು ಅಂತ ಅನ್ನೋದ್ರೆ ಕಾಡಿಗೆ ಹೋಗು, ಅಲ್ಲಿ ಬೇರೆ ಯಾವುದಾದ್ರು ಪ್ರಾಣಿಗಳನ್ನು ತಿನ್ನು, ಆದರೆ ಮನುಷ್ಯರನ್ನು ತಿನ್ನುವಂಥದ್ದನ್ನು ಬಿಟ್ಬಿಡು. ಪರೇಶಾಮಪಿ ರಕ್ಷ ಜೀವಿತಂ, ಇನ್ನೊಬ್ಬರ ಜೀವಿಯನ್ನು ಕೂಡ ನಾವು ರಕ್ಷಣೆ ಮಾಡಬೇಕಲ್ವಾ? ಅದಕ್ಕೋಸ್ಕರವಾಗಿ ಅಷ್ಟೇ ನೀನು ನಡೆಸ್ಕೊಡು ಅಂತ ಹೇಳಿದ ಕೂಡಲೇ ರಾಕ್ಷಸ ಒಪ್ಕೊಳ್ಳುತ್ತೆ, ಕಾಡಿಗೆ ಹೋಗುತ್ತೆ. ಎಲೈ ಭೋಜ, ಈ ರೀತಿಯಾಗಿರ್ತಕ್ಕಂಥ ಇನ್ನೊಬ್ಬರ ಕಣ್ಣೀರು ಒರೆಸ್ತಕ್ಕಂಥ, ಸ್ವತಃ ತನ್ನನ್ನು ತಾನು ರಾಕ್ಷಸನಿಗೆ ಒಪ್ಪಿಸ್ಕೊಳ್ತಕ್ಕಂಥ ಧೈರ್ಯ ನಿನ್ನಲ್ಲಿದೆಯಾ? ಆ ರೀತಿಯಾಗಿ ಗಡಸುತನದಿಂದ ಧೈರ್ಯವಾಗಿ ಮಾತನಾಡುವಂಥದ್ದು ನಿನ್ನ ಹತ್ರ ಇದೆಯಾ? ಇದ್ದರೆ ಈ ಸಿಂಹಾಸನ ಮೇಲೆ ಹತ್ತು, ಇಲ್ಲ ಅಂತಂದರೆ